ಮಹೇಶ್ ತಿಮರೋಡಿ ಗಡಿಪಾರು ಬೆಂಗಳೂರಿನಲ್ಲಿದ್ದಾರೆ. ಮಹೇಶ್ ತಿಮರೋಡಿ ಅನ್ನುವಂಥ ಮಾತಿದೆ. ಏನಾದರೂ ಬಂದು ಜಿಲ್ಲೆಯಲ್ಲಿ ಕಾಣಿಸ್ಕೊಂಡ್ರೆ ತಕ್ಷಣ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ. ಬೆಳ್ತಂಗಡಿಗೆ ತಿಮರೋಡಿ ಬಂದ ಕೂಡಲೇ ನೋಟಿಸ್ ಕೊಡ್ತಾರೆ. ತಿಮರೋಡಿ ಏನಾದರೂ ಅಲ್ಲಿ ಸಿಕ್ಕರೆ ಸೀದಾ ಗಂಗಾವತಿ ಕಡೆ ಕರ್ಕೊಂಡು ಹೋಗ್ತಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಪೃಥ್ವಿರಾಜ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪೃಥ್ವಿರಾಜ್, ತಿಮರೋಡಿ ಬೆಂಗಳೂರಲ್ಲಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಏನಾದರೂ ಅಲ್ಲಿ ಕಾಣಿಸ್ಕೊಂಡ್ರೆ ತಕ್ಷಣ ನೋಟಿಸ್, ಪೊಲೀಸರೇ ಅವ್ರನ್ನ ಕರ್ಕೊಂಡು ಹೋಗಿ ಬಿಟ್ಟು ಬರುವಂಥದ್ದು ಮಾನ್ವಿಗೆ. ಅಂದರೆ ರಾಯಚೂರಿನ ಕಡೆಗೆ ಈ ಗಂಗಾವತಿ ಮಾರ್ಗದಲ್ಲಿ ಹೋಗಬೇಕು, ಮಾನ್ವಿಗೆ ಹೋಗಿ ಅಲ್ಲಿ ಬಿಟ್ಟು ಬರ್ತಾರೆ. ಸೊ ಈ ರೀತಿ ಎಲ್ಲ ಸಿದ್ಧತೆಗಳು ಕೂಡ ಆಗಿದೆ. ಈ ಈ ಈ ಸಾಮಾನ್ಯವಾಗಿ ಈ ಪ್ರಕ್ರಿಯೆ ಅನ್ನುವಂಥದ್ದು ಯಾವ ರೀತಿ ಇರುತ್ತೆ? ತಿಮರೋಡಿ ಬಗ್ಗೆ ಮಾಹಿತಿ ಏನಿದೆ ನಿಮಗೆ? ರಂಗನಾಥ್, ಸದ್ಯಕ್ಕೆ ಈ ಒಂದು ಪ್ರಕ್ರಿಯೆಗೆ ಆರಂಭ ಆಗಿರುವಂಥದ್ದು ಗಡಿಪಾರು ಪ್ರಕ್ರಿಯೆ ಎಲ್ಲ ರೀತಿಯಲ್ಲಿ ಆರಂಭ ಆಗಿದೆ. ಅದು ಕಂಟಿನ್ಯೂ ಆಗುತ್ತೆ. ಯಾವುದೇ ರೀತಿ ಅಂತ ಹೇಳಿದ್ರೆ, ಈಗ ಏನು ಕಳೆದ 2-3 ದಿನಗಳಿಂದ ತಿಮರೋಡಿ ಬೆಳ್ತಂಗಡಿಯಲ್ಲಿಲ್ಲ, ಬೆಂಗಳೂರಿನಲ್ಲಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಅವರೇನಾದರೂ ಬೆಳ್ತಂಗಡಿಯಲ್ಲಿ ಕಾಣಿಸ್ಕೊಂಡಂಥ ಸಂದರ್ಭದಲ್ಲಿ ಅವರಿಗೆ ನೋಟಿಸನ್ನು ಕೊಡ್ತಾರೆ. ನೋಟಿಸನ್ನು ಕೊಟ್ಟ ತಕ್ಷಣ ಅವರು ಇಲ್ಲಿಂದ ಆ ಜಿಲ್ಲೆಯನ್ನು ಬಿಟ್ಟು ಹೊರ ಹೋಗಬೇಕಾಗಿರುತ್ತೆ. ಅಂದರೆ ಪೊಲೀಸರು ಅವರಿಗೆ ನೋಟಿಸನ್ನು ಕೊಟ್ಟು ಯಾವುದೇ ರೀತಿ ವೆಯ್ಟ್ ಮಾಡಲ್ಲ, ಅವ್ರಿಗೆ ಯಾವುದೇ ರೀತಿ ಕಾಲಾವಕಾಶ ಇರೋದಿಲ್ಲ. ಅಲ್ಲಿಂದನೇ ಅವರು ಖಾಲಿ ಮಾಡಬೇಕಾಗುತ್ತೆ, ಜಿಲ್ಲೆಯನ್ನು ತೊರೆಯಬೇಕಾಗುತ್ತೆ. ಸೊ ಅಂತೂ ಆದರೂ ಕೂಡ ಪೊಲೀಸರ ನೋಟಿಸ್ ಸಿಕ್ಕಿದ ಮೇಲೂ ಕೂಡ ಅವರು ಜಿಲ್ಲೆಯಲ್ಲಿದ್ದರೆ ಪೊಲೀಸರು ಬಲವಂತವಾಗಿ ಅವ್ರನ್ನ ಕೂರಿಸ್ಕೊಂಡು ರಾಯಚೂರಿನ ಮಾನ್ವಿ ಏನಿದೆ ಅಲ್ಲಿಗೆ ಗಡಿಪಾರನ್ನು ಮಾಡಿರುವಂಥದ್ದು. ಅಲ್ಲಿಗೆ ಬಿಟ್ಟು ಇವರು ವಾಪಸ್ ಆಗ್ತಾರೆ. ಅಂದರೆ ಏನು ಇಲ್ಲಿಂದ ಜಿಲ್ಲೆಯಿಂದ ಹೊರ ಹೋಗಬೇಕು ಅಂತ ಹೇಳಿ ಒಂದು ಗಡಿಪಾರ ಆದೇಶ ಆಗಿರೋದ್ರಿಂದ ಸದ್ಯಕ್ಕೆ ಅವರಿಗೊಂದು ಪ್ಲೇಸನ್ನು ತೋರಿಸಿರುವಂಥದ್ದು. ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನ ಆ ಒಂದು ಪ್ರದೇಶದಲ್ಲಿ ಅವರಿಗೆ ಪ್ಲೇಸನ್ನು ತೋರಿಸಿರುವಂಥದ್ದು. ಅವರು 1 ವರ್ಷಗಳ ಕಾಲ ಅಲ್ಲೇ ಇರಬೇಕು ಅಂತ ಹೇಳಿ ಆರ್ಡರ್ ಮಾಡಿರುವಂಥದ್ದು. ಮತ್ತು ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೇವಲ ಯಾರಾದರೂ ಪೊಲೀಸ್ ಇನ್ವೆಸ್ಟಿಗೇಷನ್ ಇರ್ಬೋದು, ಇಲ್ಲ ಕೋರ್ಟ್ಗೆ ಇರ್ಬೋದು, ಅಲ್ಲಿಗೆ ಮಾತ್ರ ಬರಲಿಕ್ಕೆ ಅವಕಾಶ ಇರುತ್ತೆ. ಅದನ್ನು ಹೊರತುಪಡಿಸಿ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಕಾರ್ಯಕ್ರಮಗಳಿರ್ಬೋದು, ಬೇರೆ ಯಾವುದೇ ಉದ್ದೇಶಗಳಿಗಾಗಿ ಜಿಲ್ಲೆಯನ್ನು ಪ್ರವೇಶಿಸುವಂತಿರೋದಿಲ್ಲ. ಮತ್ತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಪ್ರತಿ 7 ದಿನಗಳಿಗೊಮ್ಮೆ ಹೋಗಿ ಅವರು ಸೈನ್ ಅನ್ನು ಹಾಕಬೇಕು, ಸಿಗ್ನೇಚರ್ ಅನ್ನು ಹಾಕಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಆ ಒಂದು ಪ್ರದೇಶದಲ್ಲೇ ತಾವು ಇದೀವಿ ಅನ್ನೋದನ್ನು ತೋರಿಸೋ ಸಲುವಾಗಿ ಪೊಲೀಸರು ಅವರನ್ನು ಕರೆಸಿ ಅಲ್ಲಿ ಸೈನನ್ನು ಪ್ರತಿ 7 ದಿನಗಳಿಗೊಮ್ಮೆ ಅಂದರೆ ವಾರಕ್ಕೊಂದ್ಸರಿ ಹೋಗಿ ಅವರು ಪೊಲೀಸ್ ಠಾಣೆಯಲ್ಲಿ ಸೈನ್ ಹಾಕಬೇಕಾಗುತ್ತೆ. ಸೊ ಈ ಎಲ್ಲ ಪ್ರಕ್ರಿಯೆಗಳು ಇರುವಂಥದ್ದು. ಸದ್ಯಕ್ಕೆ ಅವರಿಗೆ ನೋಟಿಸನ್ನು ಕೊಡ್ತಾರೆ. ಅಂದರೆ ಏನು ಜಿಲ್ಲಾ ಪೊಲೀಸರು, ಬೆಳ್ತಂಗಡಿ ಪೊಲೀಸರು ನೋಟಿಸನ್ನು ಕೊಡ್ತಾರೆ. ಅದಾದ ನಂತರ ಗಡೀಪಾರು ಮಾಡುವಂಥದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.